ಅಮೋಘ್ ಬಾಲಾಗೆ ತಾನ್ ಸರೆಂಡರ್ ಆಗಿ ಲೀಲಾ ಮತ್ತೆ ಸರೋಜನ ಅವನಿಂದ ಬಿಡಿಸ್ದ. ಅಷ್ಟರಲ್ಲಿ ಸರೋಜ ಬೆನ್ ಹಿಂದೆ ಕಟ್ಟಿರೋ ಕೈಗಳಿಂದಾನೆ ಕಷ್ಟಪಟ್ಟು ಲೀಲಾ ಕೈ ಹಿಡ್ಕೊಂಡು ಗೋಡೌನಿಂದ ಹೊರಗಡೆ ಹೇಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ಲು. ಪ್ಲೀಸ್ ಬಿಡಿ ಅಮ್ಮ, ಅಮೋಘ್ ಈ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದ್ದು ನನ್ನಿಂದ. ಅವನನ್ನ ಹೀಗೆ ಬಿಟ್ಟು ಹೋಗೋದಕ್ಕಾಗಲ್ಲ. ಈ ಬಾಲ ಯಾಕೋ ಸೈಕೋ ಥರ ಆಡ್ತಾ ಇದ್ದಾನೆ. ಅಮೋಘ್ಗೆ ಏನಾದರೂ ಹರ್ಟ್ ಮಾಡ್ಬಿಟ್ರೆ ಅಂತ ಶ್ರೀಲೀಲಾ ಅಳ್ತಾ ಕೇಳ್ಕೊಂಡ್ಲು. ಆದರೆ ಸರೋಜ ಅಸಮಾಧಾನದಿಂದ, ನಿನಗೇನು ತಲೆ ಕೆಟ್ಟಿದ್ದೇನೆ? ಹೇಗೂ ಪೊಲೀಸರು ಬಂದಿದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ನೀನು ಸುಮ್ಮನೆ ನನ್ನ ಜೊತೆ ನಡಿ, ಮೊದಲು ಈ ದರಿದ್ರ ಜಾಗದಿಂದ ಆಚೆ ಹೋಗೋಣ ಅಂತ ಶ್ರೀಲೀಲಾನ ಬಲವಂತವಾಗಿ ಹೇಳ್ಕೊಂಡು ಹೊರಗಡೆ ಕರ್ಕೊಂಡು ಹೋದ್ರು. ಅವರಿಬ್ರು ಆಚೆ ಬರ್ತಾ ಇದ್ದ ಹಾಗೆ ರುಕ್ಮಿಣಿ ದೇವಿ ಮತ್ತೆ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೈಟ್ ಆಗಿ ಅವ್ರ ಹತ್ರ ಬಂದರು. ಮೊದಲು ಅವರಿಬ್ರು ಕೈ ಕಟ್ಟಿದ ಹಗ್ಗ ಬಿಚ್ಚಿದ್ರು. ರುಕ್ಮಿಣಿ ದೇವಿ ಕಾಳಜಿಯಿಂದ, ಸರೋಜಾ, ಲೀಲಾ, ನಿಮ್ಮಿಬ್ರಿಗೂ ಏನೂ ಆಗಿಲ್ಲ ಅಲ್ಲ ಅಂತ ಕೇಳಿದಾಗ ಲೀಲಾ, ಇಲ್ಲ ಅಜ್ಜಿ, ನಾವಿಬ್ರು ಹುಷಾರಾಗಿದ್ದೀವಿ ಅಂದ್ಲು. ರುಕ್ಮಿಣಿ ದೇವಿ ನೆಮ್ಮದಿಯಿಂದ ನೆಟ್ಟಿಸಿರು ಬಿಡ್ತಾ, ಸರಿ ಸರಿ, ನಾವು ಮೊದಲು ಇಲ್ಲಿಂದ ಹೊರಡೋಣ. ಇಲ್ಲಿ ಜಾಸ್ತಿ ಹೊತ್ತಿರೋದು ತುಂಬ ಡೇಂಜರಸ್. ಒಂದು ನಿಮಿಷ ಅಜ್ಜಿ, ಅಮೋಘ್ ಇನ್ನೂ ಒಳಗೆ ಇದ್ದಾನೆ. ನಾವು ಹೀಗೆ ಅವನನ್ನ ಬಿಟ್ಟೋಗೋದು ಸರಿಯಲ್ಲ ಅಂದ್ಲು. ರುಕ್ಮಿಣಿ ದೇವಿ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಆದರೆ ಸರೋಜಾ, ಲೀಲಾ, ಆ ಅಮೋಘ್ ನಿನ್ನ ಅಜ್ಜಿ ಜೊತೆ ಹೇಗೆ ಬಿಹೇವ್ ಮಾಡ್ದ ಅಂತ ನೋಡ್ಲಿಲ್ವಾ ನೀನು? ಏನೇ ಆಗಿದ್ರು ಅವರು ನಮ್ಮನೆ ಹಿರಿಯರು, ಅವ್ರ ನಿರ್ಧಾರಗಳನ್ನ ನಾವು ಗೌರವಿಸ್ಬೇಕು. ಅವನನ್ನ ಸೇವ್ ಮಾಡೋದಕ್ಕೆ ಪೊಲೀಸರು ಇದ್ದಾರೆ ಅಂತ ಅವಳು ಗದರಿದ್ರು. ಆದ್ರೆ ಅಮ್ಮ ಅಂತ ರಾಗ ಎಳೆದ ಶ್ರೀಲೀಲಾನ ಕೋಪದಲ್ಲಿ ನೋಡಿ ಸರೋಜಾ, ಆದ್ರೆ ಗೀದ್ರೆ ಏನಿಲ್ಲ, ಸುಮ್ಮನೆ ಕಾರ್ ಹತ್ತೆ ಅಂತ ಹೇಳ್ತಾ ಬಲವಂತವಾಗಿ ಕಾರಲ್ಲಿ ಕೂರಿಸಿದ್ರು. ರುಕ್ಮಿಣಿ ದೇವಿ ಇನ್ಸ್ಪೆಕ್ಟರ್ ಹಸೀನಾ ಮಲ್ಲಿಕ್ ಕಡೆ ತಿರುಗಿ, ಓಕೆ ಇನ್ಸ್ಪೆಕ್ಟರ್, ನಾವಿನ್ನು ಹೊರಡ್ತೀವಿ ಅಂದಾಗ ಇನ್ಸ್ಪೆಕ್ಟರ್ ಸರ್ಪ್ರೈಸ್ಡ್ ಆಗಿ, ಇದೇನು ಎಲ್ಲರೂ ಹೋಗ್ತಾ ಇದ್ದೀರಲ್ಲ, ಅಲ್ಲಿ ಒಳಗಿರೋ ವ್ಯಕ್ತಿನೂ ನಿಮ್ಮ ಫ್ಯಾಮ್ಲಿಗೆ ಸೇರಿದವನೇ ತಾನೆ ಅಂತ ಕೇಳಿದ್ಲು. ಅದಕ್ಕೆ ರುಕ್ಮಿಣಿ ದೇವಿ ತಣ್ಣನೆ ಧ್ವನಿಯಲ್ಲಿ, ಇಲ್ಲ, ಆ ವ್ಯಕ್ತಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಕಾರ್ ಹತ್ತಿದ್ರು. ನೋಡಿದ್ಯಾ ಮಗ್, ನೀನು ನೋಡಿದ್ರೆ ಅವ್ರಿಗೋಸ್ಕರ ನಿನ್ನ ಪ್ರಾಣನ ಒತ್ತೆ ಇಟ್ಟಿದ್ಯಾ, ಆದರೆ ಅವ್ರು ಯಾರಿಗೂ ನಿನ್ನ ಜೀವದ ಬಗ್ಗೆ ಕನ್ಸರ್ನೇ ಇಲ್ಲ. ಅದಕ್ಕೆ ಇಲ್ಲಿಂದ ಸೇಫಾಗಿ ಹೊರಗಡೆ ಹೋಗಿದ್ದೆ, ನಿನ್ನ ಬಗ್ಗೆ ಯೋಚನೆನೂ ಮಾಡದೆ ಹೊರಟೋದ್ರು. ಪಾಪ ನೀನು ಅಂತ ಹೇಳ್ದ. ಬಾಲ ಪ್ರವೋಕೇಶನ್ಗೆ ಅಮೋಘ್ ಏನೂ ಮಾತಾಡಲಿಲ್ಲ. ಅವನು ಲೀಲಾ ಸೇಫಾಗಿ ಅಲ್ಲಿಂದ ಹೋಗ್ತಾ ಇರೋದನ್ನ ನೋಡಿ ರಿಲ್ಯಾಕ್ಸ್ಡ್ ಆಗಿದ್ದ. ರೇಸ್ ಯುವರ್ ಹ್ಯಾಂಡ್ಸ್, ಡೋಂಟ್ ಮೂವ್ ಅಂದಾಗ ಅಮೋಘ್, ಆಗಲ್ಲ, ಏನಿವಾಗ ಅಂತ ಹೇಳ್ದ. ಬಾಲ ಪೇಷನ್ಸ್ ಕಮ್ಮಿ ಆಗ್ತಿತ್ತು. ಅವನು, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೆದರ್ಕೊಂಡು ಹೆಂಡ್ತಿನ ಬಿಟ್ಬಿಡು ಅಂತ ಕೂಗರಿತಿದ್ದೆ, ಆದರೆ ಈಗೇನು ತುಂಬ ಕೂಲಾಗ್ಬಿಡಿದ್ಯಾ? ಏನು ಪ್ಲ್ಯಾನ್ ಮಾಡ್ಕೊಂಬಂದಿದೆಯೋ ನಿಜ ಹೇಳು ಅಂದ. ಅಮೋಘ್ ಆರಾಮಾಗಿ, ಆವಾಗ ನನ್ನ ಹೆಂಡ್ತಿ ನಿನ್ನ ಕಸ್ಟಡಿನಲ್ಲಿದ್ಲು, ಅವಳಿಗೆ ಏನೂ ಆಗಬಾರ್ದು ಅಂತ ನಾನು ತಾಳ್ಮೆಯಿಂದ ನಡ್ಕೊಂಡೆ. ಆದರೆ ಈಗ ಪರಿಸ್ಥಿತಿ ಬೇರೆನೇ ಇದೆಯಲ್ಲ ಅಂತ ಹೇಳ್ತಾ ಒಂದೇ ಕ್ಷಣದಲ್ಲಿ ಬಾಲ ಕೈ ತಿರುಚಿ ಅವನಿಂದ ದೂರ ಸರಿದಿದ್ದ. ಮತ್ತೆ ನಿನ್ನ ಕೆಲಸ ಹೆಂಗೆ ನಡೀತಿದೆ ಬಾಲ? ಅರಸು ಗ್ರೂಪ್ ಅವರು ನಿನ್ನ ಒದ್ದೋಡ್ಸಿರ್ಬೇಕಲ್ಲ ಅಂತ ನಕ್ಕ. ಅಮೋಘ್ ಮಾತು ಕೇಳಿ ಬಾಲಕ್ಕೆ ಶಾಕ್ ಆಯಿತು. ಯಾಕಂದರೆ ಬಾಲ ತನ್ನನ್ನು ಅರಸು ಗ್ರೂಪ್ಸ್ ಕೆಲಸದಿಂದ ತೆಗೆದು ಹಾಕಿದೆ ಅಂತ ಇದುವರೆಗೂ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಇದೆಲ್ಲ ನೀವು ಹೇಗೆ ಗೊತ್ತಾಯ್ತು ಅಂತ ಕೇಳ್ದ. ಈಗ ಬಾಲ ವಾಯ್ಸ್ ತಡವರ್ಸಿದ್ನ ಅಬ್ಸರ್ವ್ ಮಾಡಿದ ಅಮೋಘ್ ಸ್ಮೈಲ್ ಮಾಡ್ತಾ, ಹಾಗೆ ಇನ್ನೂ ಒಂದು ಪ್ರಶ್ನೆ ಇದೆ. ನಿನ್ನನ್ನು ಕೆಲಸದಿಂದ ತೆಗಿಬೇಕಾದ್ರೆ ನೀನು ಅರಸು ಫ್ಯಾಮ್ಲಿನಲ್ಲಿ ಯಾರಿಗೋ ಸಿಟ್ಟು ಬರೋ ಹಂಗೆ ಮಾಡಿದೆ ಅಂತ ಹೇಳಿದ್ರ ನಿನಗೆ ಅಂತ ಕೇಳ್ದ. ಜಾಸ್ತಿ ತಲೆ ಕೆಡಿಸ್ಕೊಬೇಡ, ನಿನ್ನ ಕೆಲಸ ಹೋಗೋದಕ್ಕೆ ಕಾರಣ ಆಗಿರೋ ವ್ಯಕ್ತಿ ನಿನ್ನ ಕಣ್ಣು ಮುಂದೆನೇ ಇದ್ದಾನೆ ಅಂತ ಹೇಳ್ತಾ ಕಾಲರ್ ಸರಿ ಮಾಡಿಕೊಂಡು, ನಿನಗಿನ್ನೂ ನನ್ನ ಇಂಟ್ರೊಡಕ್ಷನ್ ಸರಿಯಾಗಿ ಆಗಿಲ್ಲ ಅಲ್ಲ, ನೋ ವರೀಸ್, ಐ ಆಮ್ ಅಮೋಘ್ ಅರಸ್ ಅಂದ. ಅದನ್ನು ಕೇಳ್ತಾ ಇದ್ದ ಹಾಗೆ ಬಾಲ ಕೈಲಿದ್ದ ಚಾಕು ಕೆಳಗಡೆ ಬಿತ್ತು. ನಾನು ನಿನ್ನ ನಂಬಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ? ಕೆಲಸ ಇಲ್ಲದೆ ಮಾವನ ಮನೆಯಲ್ಲಿ ಬಿಟ್ಟು ಕೂಳ್ ತಿನ್ಕೊಂಡು ಬಿದ್ದಿರೋ ನೀನು ಅರಸು ಫ್ಯಾಮ್ಲಿ, ಅಜಗಜಾಂತರದ ವ್ಯತ್ಯಾಸ ನನಗೆ ನಂಬಕ್ಕಾಗ್ತಾ ಇಲ್ಲ. ಅಮೋಘ್ ಅದಕ್ಕೆ, ನಿನ್ನ ಮುಂದೆ ನನ್ನ ಐಡೆಂಟಿಟಿ ಪ್ರೂವ್ ಮಾಡ್ಕೊಳ್ಳೋ ದರ್ದ್ ನನಗೇನಿಲ್ಲಪ್ಪ, ಆದರೂ ಸುಮ್ಮನೆ ತಮಾಷೆಗೆ ನಾನು ನಿನಗೇನೋ ತೋರಿಸ್ತೀನಿ ಅಂತ ಹೇಳಿ ಮೊಬೈಲ್ ತೆಗೆದು ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ದ ಅಷ್ಟೆ. ಇಷ್ಟೊತ್ತು ಅಲ್ಲಿದ್ದ ವಾತಾವರಣ ಇವಾಗ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿತ್ತು. ಅಮೋಘ್ ಸರ್, ಐ ಆಮ್ ಸೋ ಸಾರಿ, ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ ಸರ್ ಅಂತ ಬೇಡಿದ್ದಕ್ಕೆ ಅಮೋಘ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ಅದಾದಮೇಲೆ ಅವನು, ಓಕೆ ಬಾಲ, ನಿಂಗೆ ನಿಜವಾಗ್ಲೂ ನಿನ್ನ ತಪ್ಪಿನ ಅರಿವಾಗಿದೆ ಅಂದರೆ ನಾನು ನಿನಗೆ ಕ್ಷಮಿಸ್ತೀನಿ, ಆದರೆ ನೀನಿವಾಗ ಕಾನೂನು ಮುರಿದಿದ್ಯಾ, ಅದಕ್ಕೆ ನಾನು ನಿನ್ನನ್ನು ಬಿಟ್ಟರು ಹೊರಗಡೆ ಇರೋ ಪೊಲೀಸರು ನಿನ್ನನ್ನು ಬಿಡಲ್ಲ ಅಂತ ಹೇಳ್ದ. ಅದಕ್ಕೆ ಬಾಲ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಸರ್, ಜಸ್ಟ್ ನೀವು ನನಗೆ ಕ್ಷಮಿಸಿದ್ರೆ ನನಗಷ್ಟೇ ಸಾಕು, ಹೇಗೂ ನನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ, ಸೊ ದೊಡ್ಡ ಶಿಕ್ಷೆ ಏನು ಸಿಗಲ್ಲ ಅಂತಂದ. ಅಮೋಘ್ ಕಾಮಾಗಿ, ಆಲ್ ರೈಟ್, ಹಾಗಿದ್ರೆ ನೀನು ಈಗಲೇ ಹೊರಗಡೆ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು, ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸಿ ಒಳ್ಳೆ ಮನುಷ್ಯ ಆಗು,
ಎಲ್ಲಿ ತನಕ ನೀನು ಇನ್ನೊಂದು ತಪ್ಪು ಕೆಲಸ ಮಾಡಲ್ವೋ ಅಲ್ಲಿ ತನಕ ನಾನು ನಿನ್ನ ಮೇಲೆ ಏನು ಚಾರ್ಜಸ್ ಹಾಕಲ್ಲ ಅಂತ ಹೇಳಿ ಎದ್ದು ನಿಂತು ಬಾಗಿಲ ಕಡೆ ಹೆಜ್ಜೆ ಹಾಕ್ದ. ಹೊರಗಡೆ ಪೊಲೀಸರೆಲ್ಲ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಿದ್ರು. ಅಮೋಘ್ ಹೊರಗಡೆ ಬಂದಿದ್ದೆ. ಇನ್ಸ್ಪೆಕ್ಟರ್ ಹಸೀನಾ ಅವ್ರ ಹತ್ರ ಓಡೋಗಿ ನಿಮ್ಗೇನು ಏಟಾಗಿಲ್ಲಲ್ಲ ಸರ್ ಅಂತ ಕೇಳಿದ್ಲು. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ನೋ ಇನ್ಸ್ಪೆಕ್ಟರ್, ನಾನು ಹುಷಾರಾಗಿದ್ದೀನಿ. ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೇನೂ ಇಲ್ಲ ಅಂದರೆ ನಾನು ಹೊರಡ್ತೀನಿ ಅಂತ ಹೇಳ್ದ. ಅವನು ಅಲ್ಲಿಂದ ಸ್ವಲ್ಪ ದೂರ ಬಂದಿದ್ದವನೇ ಅಷ್ಟರಲ್ಲಿ ಅಲ್ಲಿಗೊಂದು ದೊಡ್ಡ ಕಾರ್ ಬಂದು ಅಮೋಘ್ ಪಕ್ಕ ನಿಂತ್ಕೋತು. ಅಮೋಘ್ ಬಂದಿರೋದು ಯಾರು ಅಂತ ನೋಡಿದ್ದೆ ಅದರೊಳಗೆ ದೇಸಾಯಿ ಇಳಿದು ಬಂದ. ಅವನು ಅಮೋಘನ್ ಹಗ್ ಮಾಡಿ, ನಿನಗೇನಾಗಿಲ್ಲ ತಾನೆ ಅಮೋಘ್? ನಾನು ಎಷ್ಟೊತ್ತಿಂದ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ಅಂತ ಹೇಳ್ತಾ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ಹೊರಟೋದ. ಸ್ವಲ್ಪ ಹೊತ್ತಾದ್ಮೇಲೆ ದೇಸಾಯಿ ತನ್ನ ಹೋಟೆಲಿನ ರೂಮಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ದ. ಅವನ ಎದುರಿಗಿನ ಸೋಫಾದಲ್ಲಿ ಅಮೋಘ್ ಕೂತಿದ್ರೆ ಮತ್ತೊಂದು ಕಡೆ ಮೂಲೆಯಲ್ಲಿ ನಾಗಾ ಭಯದಲ್ಲಿ ನಡಗ್ತಾ ನಿಂತಿದ್ದ. ದೇಸಾಯಿ ತಲೆ ತಗ್ಗಿಸ್ತಾ, ನಾಗಾಯಿಂದ ಇವತ್ತು ನಿಂಗೆ ತುಂಬ ತೊಂದರೆ ಆಗೋತಮ್ಮ. ಅವನ ಕಡೆಯಿಂದ ನಾನು ನಿಂಗೆ ಸಾರಿ ಕೇಳ್ತೀನಿ, ನನಗೆ ಕ್ಷಮಿಸ್ಬಿಡು ಅಂತ ಕೇಳಿದವನು ನಾಗನ ಹತ್ರ ಹೋಗಿ, ನಿನ್ನ ಹತ್ರ ಈಗೇನು ಹೇಳೋದಕ್ಕೆ ವಿಷಯ ಇಲ್ಲ ಅಲ್ಲ, ಇಲ್ವಾ ನಾಗ, ಏನೂ ಇಲ್ವಾ ಅಂತ ಸೀರಿಯಸ್ ಆಗಿ ಕೇಳ್ದ. ಅದನ್ನು ಅರ್ಥ ಮಾಡ್ಕೊಂಡಾಗ, ಇದೆ ಇದೆ ಮಿಸ್ಟರ್ ಅಮೋಘ್, ನನಗೆ ಕ್ಷಮಿಸ್ಬಿಡಿ. ನನಗಾಗ ನೀವು ಯಾರು ಅಂತ ಗೊತ್ತಿಲ್ಲದೆ ಆ ಥರ ಎಲ್ಲ ಮಾತಾಡ್ಬಿಟ್ಟೆ. ಆದರೆ ಇವಾಗ ನಂಗೆ ಚೆನ್ನಾಗಿ ಗೊತ್ತು. ಸೊ ಇನ್ಯಾವತ್ತೂ ಹಿಂಗೆ ಮಾಡಲ್ಲ. ಬೇಕಿದ್ರೆ ಇದನ್ನೆಲ್ಲ ಸರಿ ಮಾಡೋದಕ್ಕೆ ನೀವೇನು ಮಾಡು ಅಂತ ಹೇಳ್ತಿರೋ ಅದನ್ನೆಲ್ಲ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ದ. ಓಕೆನಾಗ, ನಾನೇನಿಗೆ ಕ್ಷಮಿಸ್ತೀನಿ. ಆದರೆ ಇದಕ್ಕೆ ಬದಲಾಗಿ ನೀನು ನಂಗೊಂದು ಕೆಲಸ ಮಾಡಿಕೊಡ್ಬೇಕು. ಇವತ್ತಿಂದ ಪ್ರೀತಮ್ ಚಕ್ರವರ್ತಿ ಮೇಲೆ ಕಣ್ಣಿಟ್ಟಿರು. ಅವನೇನು ಮಾಡ್ತಾನೆ ಅಂತೆಲ್ಲ ನಂಗೆ ಇನ್ಫಾರ್ಮೇಷನ್ ಟೈಮಿಗೆ ಬರ್ತಿರ್ಬೇಕು ಅಂತ ಹೇಳ್ದ. ನಂತರ ಅವನು ದೇಸಾಯಿ ಕಡೆ ತಿರುಗಿ, ನಾನು ಬರ್ತೀನಿ ಅಂಥೇಳಿ ಅಲ್ಲಿಂದ ಎದ್ದೋದ. ಮನೆಗೆ ವಾಪಸ್ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಅಮೋಘ್ 2 ದಿನ ಹೋಟೆಲ್ನಲ್ಲೇ ಸ್ಟೇ ಮಾಡಿದ್ದ. ಅವತ್ತು ಅಮೋಘ್ ಒಂದು ರಿಯಲ್ ಎಸ್ಟೇಟ್ ಏಜೆಂಟನ್ನು ಮೀಟ್ ಮಾಡಬೇಕು ಅಂತ ಹೊರಟಿದ್ದ. 2 ಗಂಟೆ ಬೈಕ್ ರೈಡ್ ಮಾಡಿ ಫೈನಲಿ ರಿಯಲ್ ಎಸ್ಟೇಟ್ ಕಂಪ್ನಿ ರೀಚ್ ಆದ. ಕೆಲವು ನಿಮಿಷಗಳ ನಂತರ ಅಲ್ಲಿಗೆ ಒಬ್ಳು ಲೇಡಿ ಬಂದು ಒಂದು ಕ್ಯಾಟಲಾಗ್ನ ಅಮೋಘನ ಕೈ ಕೊಟ್ಟು, ಇಲ್ಲೊಂದಿಷ್ಟು ಮನೆಗಳ ಇನ್ಫಾರ್ಮೇಷನ್ ಇದೆ, ನೀವಿದನ್ನು ನೋಡಿ ಯಾವುದಾದ್ರೂ ಫ್ಲ್ಯಾಟ್ ಇಷ್ಟ ಆಗುತ್ತಾ ಅಂತ ನೋಡಿ ಅಂದ್ಲು. ಅಷ್ಟರಲ್ಲಿ ಕಂಪ್ನಿ ಒಳಗೆ ಇನ್ನೂ 2 ಎಂಟ್ರಿ ಆದರು. ಅಮೋಘ್ ಕ್ಯಾಟಲಾಗ್ ನೋಡ್ತಾ ಇರಬೇಕಾದ್ರೆ ಅವನಿಗೊಂದು ಎಕ್ಸೈಟೆಡ್ ವಾಯ್ಸ್ ಕೇಳಿಸ್ತು. ಅಮೋಘ್, ನೀನಿಲ್ಲೇನು ಮಾಡ್ತಿದ್ಯಾ? ಆ ವಾಯ್ಸ್ ಕೇಳಿ ಅಮೋಘ್ ಒಂದ್ಸಲ ಕಕ್ಕಾಬಿಕ್ಕಿ ಅದ. ಯಾಕಂದರೆ ಅದು ಅವನ ಹೆಂಡತಿ ಶ್ರೀಲೀಲಾ ವಾಯ್ಸು. ಹೀಗೆ ಸ್ವಲ್ಪ ಕೆಲಸ ಇತ್ತಿರಲಿಲ್ಲ, ಅದಕ್ಕೆ ಬಂದೆ ಅಂತ ಹೇಳಿ ಶ್ರೀಲೀಲಾ ಪಕ್ಕ ಇರೋ ವ್ಯಕ್ತಿ ಕಡೆ ಪ್ರಶ್ನಾರ್ಥಕವಾಗಿ ನೋಡ್ದ. ಅಮೋಘ್ ಏನಾದರೂ ಹೇಳೋದಕ್ಕೂ ಮೊದಲೇ ಶ್ರೀಲೀಲಾ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿ, ಲೀಲಾ ಹೂಸಿ ಅಂತ ಕೇಳ್ದ. ಶ್ರೀಲೀಲಾ, ಓಹ್ ಸಾರಿ ದೀಪಕ್, ನೀವು ನನ್ನ ಜೊತೆ ಬಂದಿದ್ದೀರಾ ಅನ್ನೋದನ್ನ ಒಂದು ಕ್ಷಣ ಮರ್ತೇ ಬಿಟ್ಟಿದ್ದೆ. ದಿಸ್ ಇಸ್ ಮೈ ಹಸ್ಬೆಂಡ್ ಅಮೋಘ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಲು. ಅಮೋಘ್ ಹೆಸರು ಕೇಳಿದ ತಕ್ಷಣ ದೀಪಕ್ ಕೊಂಕನಗು ನಗ್ತಾ, ಓಹ್ ಇವನೇನಾ ನಿನ್ನ ಹಸ್ಬೆಂಡ್ ಅಂತ ಕೇಳ್ದ. ಅಮೋಘ್ ಅವನನ್ನು ತೀಕ್ಷ್ಣವಾಗಿ ನೋಡಿದ್ರೆ ಶ್ರೀಲೀಲಾ ಶಾಕಲ್ಲಿ ನಿಂತಿದ್ಲು. ಆಗ ಅಮೋಘ್, ಲೀಲಾ ಇವನು ಯಾರು ಅಂತ ಹೇಳಲೇ ಇಲ್ಲ ಅಂತ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ದ. ಇಷ್ಟಕ್ಕೂ ಈ ದೀಪಕ್ ಯಾರು? ಅವನ್ಯಾಕೆ ಶ್ರೀಲೀಲಾ ಜೊತೆ ಬಂದಿದ್ದಾನೆ? ತನ್ನ ಪ್ರೀತಿಯ ಹೆಂಡತಿ ಇನ್ನೊಬ್ಬನ ಜೊತೆಗೆ ಬಂದಿರೋದು ನೋಡಿ ಅಮೋಘ್ ಹೆಂಗೆ ರಿಯಾಕ್ಟ್ ಮಾಡ್ತಾನೆ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.